ನೋಡಿ ಇಲ್ಲಿ ನಾನು 11 ಇಂಚು ಡೀಪನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಬಂದು 1/4 ಇಂಚ್ಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ. ನೋಡಿ ಇಲ್ಲಿ 1/4 ಇಂಚ್ಗೆ ಒಂದು ಸೇಮ್ ಎಲ್ಲ ಹತ್ರನೂ 1/4 ಇಂಚು ಇಲ್ಲಿವರೆಗೂ ಬರೋ ಥರ ಸ್ಕ್ವಯರ್ ಹಾಕ್ಕೊಂಡಿರ್ತೀರಲ್ಲ, ಈ ಮಧ್ಯದಲ್ಲಿ ಮಾತ್ರ 1/2 ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೇಕು. 1/4 ಹಾಕಿದ್ರೆ ಒಳಗೆ ಹೋಗ್ಬಿಡುತ್ತೆ, ಇಲ್ಲಿ ಶೇಪ್ ಚೆನ್ನಾಗಿ ಕಾಣಿಸಲ್ಲ. ಈ ಕಾರ್ನರಲ್ಲಿ ಮಾತ್ರ ನೀವೇನು ಮಾಡಿ 1/2 ಮಾರ್ಕ್ ಹಾಕ್ಕೊಳ್ಳಿ. ಕಾರ್ನರಲ್ಲಿ ಮಾತ್ರ ಈ ಡಿಸೈನ್, ಈ ಥರದ್ದು ಯಾವುದೇ ಡಿಸೈನ್ ಮಾಡಿದ್ರು ಅಷ್ಟೇ ಈ ಥರ ಕಾರ್ನರಲ್ಲಿ 1/2 ಮಾಡ್ಕೊಳ್ಳಿ. ಇಲ್ಲಿ ನಾರ್ಮಲ್ ಆಗಿ ಮತ್ತೆ 1/2, ಲಾಸ್ಟ್ ಎಂಡಿಂಗ್ನಲ್ಲಿ 1/2 ತೊಗೊಬೇಕು. ಇನ್ನು ಮಿಕ್ಕಿದ್ದೆಲ್ಲ 1/4 ಇರುತ್ತೆ. ನೋಡಿ 1/4, ಇಲ್ಲಿ ಮಾತ್ರ 1/2, ಇಲ್ಲಿ ಮಾತ್ರ 1/2 ಆ ಥರ ತೊಗೊಬೇಕು. ಅದು ತಗೊಂಡು ಒಂದು ಶೇಪನ್ನು ನೀಟಾಗಿ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಬರೋ ಥರ ನೋಡಿಕೊಂಡು ಒಂದು ನೀಟಾಗಿ ಶೇಪನ್ನು ಕೊಡಿ. ರೌಂಡ್ ಬೇಡ, ಇಲ್ಲಿಂದ ಫುಲ್ಲು ರೌಂಡೇ ಬಂದಿರುತ್ತೆ ಫ್ರೆಂಡ್ಸ್. ಏನು ಲೈನ್ ಹೇಳ್ಕೊಂಡಿರ್ತೀವೋ ಅಲ್ಲೇ ತೆಗೆದುಕೊಳ್ಳಿ. ಇಲ್ಲಿಂದ ಮಾತ್ರ ಹಿಂಗೆ ಬಂದು ಇದು ಬಂದು ಔಟ್ಸೈಡ್ ಬರುತ್ತೆ, ಫಿನಿಶಿಂಗ್ ಬಂದು ಔಟ್ಸೈಡ್ ಬರೋದ್ರಿಂದ ನೋಡಿ ಹಿಂಗೆ ಕೊಡಿ. ಇಲ್ಲೂ ಅಷ್ಟೇ ಹಿಂಗೆ ಬರಬೇಕು, ಆಯಿತಾ? ಈಗ ಇದನ್ನು ಕಟ್ ಮಾಡೋಣ. ನೆಕ್ ಬಂದು ನಾನು 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀಟಾಗಿ ಕಟ್ ಮಾಡ್ಕೊಬೇಕು. ಏನಂದರೆ ಇದು ಮೇಲ್ಗಡೆಗೆ ಬರುತ್ತೆ ಡಿಸೈನು, ಹಂಗಾಗಿ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುತ್ತೆ, ಯಾರು ಬೇಕಾದರೂ ಕೂಡ ಈ ಡಿಸೈನನ್ನು ಹಾಕ್ಕೊಬೋದು. ಇವರೇ ಹಾಕ್ಕೊಬೇಕು, ಆ ಏಜ್ ಆಗಿರೋರು ಹಾಕ್ಕೊಬೇಕು ಅಥವಾ ಹುಡುಗಿರು ಹಾಕ್ಕೊಬೇಕು ಆ ಥರ ಇರಲ್ಲ ಇದು. ನೋಡಿ ಎಲ್ಲೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆ ಥರ ಏನು ಅನಿಸಲ್ಲ, ಈ ಥರನೇ ಇರುತ್ತೆ. ಇದನ್ನು ನಾನೇನು ಮಾಡ್ತೀನಿ, ಲೈನಿಂಗ್ ಕಡೆಯಿಂದ ನೋಡಿ, ಲೈನಿಂಗ್ ಕಡೆಯಿಂದ ಬೇಕು ಅಂದರೆ ನೀವು ಪೇಸ್ಟಿಂಗ್ ಮಾಡ್ಕೊಬೋದು, ಇಲ್ಲಾಂದರೆ ಒಂದು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಎಡ್ಜಿಗೆ ಹಿಂಗೆ ಇಟ್ಕೊತಾ ಇದ್ದೀನಿ. ಏನು ಈ ಹೊಲ್ಕೊಂಡಿರ್ತೀವಿ ಆ ಬಟ್ಟೆ ಸೆಂಟ್ರಿಗೆ ಬರೋ ಥರ ನೋಡ್ಕೊಳ್ಳಿ. ನೀಟಾಗಿ ನಿಮ್ಗೆ ಅಕಸ್ಮಾತ್ ನಮಗೆ ಇದೇನಿಲ್ಲ ನೇರಕ್ಕಿರುತ್ತಲ್ವ ಗೊತ್ತಾಗುತ್ತೆ ನಿಮಗೆ. ನೋಡಿ ಈಗ ನೀಟಾಗಿ ಗುಂಡ್ಪಿನ್ ಹಾಕೊಂಬಂದ್ಬಿಡಿ, ಏನೂ ತೊಂದರೆ ಆಗಲ್ಲ. ನೋಡಿ ಈ ರೀತಿ ನೀಟಾಗಿ ಗುಂಡ್ಪಿನ್ಗಳನ್ನು ಹಾಕಿ ಮತ್ತು ಕಾರ್ನರಲ್ಲೂ ಕೂಡ ನೀಟಾಗಿ ಗುಂಡ್ಪಿನನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅದೆಲ್ಲ ಇಲ್ಲ, ಯಾಕಂದರೆ ಸ್ಟ್ರೈಟ್ ಇರೋದ್ರಿಂದ ನಾವು ಅಷ್ಟೇ. ನೋಡಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಇವೆರಡು ಕರುಗಳೇನಿದ್ದಾವೆ ಇಷ್ಟೇ ಹಿಂಗೆ ಇರಬೇಕು. ನೀಟಾಗಿ ನಿಮಗೆ ಗೊತ್ತಾಗುತ್ತೆ, ಬಟ್ಟೆ ಮೇಲೆ ಇಟ್ಕೊಂಡಾಗ ಗೊತ್ತಾಗುತ್ತದು. ನೋಡಿ ಹಿಂಗೆ ಗುಂಡ್ಪಿನನ್ನು, ಮೇಯ್ನ್ ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಇದು ನಾನು ಕಸ್ಟಮರ್ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾ ಇರೋದು, ಹಂಗಾಗಿ ತೋರಿಸೋಣ. ಕಸ್ಟಮರ್ ಬ್ಲೌಸ್ಗೆ ಸ್ಟಿಚ್ ಮಾಡ್ತಾ ಇರೋದ್ರಿಂದ ತೋರಿಸ್ತೀನಿ. ಈಗೇನು ಮಾಡೋಣ ನೋಡಿ, ನೀಟಾಗಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡ್ತೀನಿ. ಫುಲ್ಲು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಅಷ್ಟು ಎಡ್ಜಲ್ಲೇ ಇರಲಿ ಸ್ಟಿಚ್ಚು. ತುಂಬ ಎಲ್ಲ ಬರೀ ಲೈನಿಂಗ್ ಮೇಲೂ ಹಾಕಬೇಡಿ ಮತ್ತು ಜಾಸ್ತಿ ಇದ್ರ ಮೇಲೂ ಹಾಕಬೇಡಿ. ನೋಡಿ ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ನಾನು ಎಡ್ಜಿಗೆ ಸ್ಟಿಚ್ಚನ್ನು ಹಾಕಿದ್ದೀನಿ. ಮತ್ತು ಈಗ ರಿಮೂವ್ ಮಾಡೋಣ, ಗುಂಡ್ಪಿನ್ಗಳನ್ನು ತೆಗೆದುಬಿಡೋಣ. ನೋಡಿ ಇಷ್ಟು, ನೋಡಿ ಇಲ್ಲಿ ಏನು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇಷ್ಟು ಎಡ್ಜಿಗೆ ನೀಟಾಗಿ ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಈಗ ನಮ್ಮದು ಕ್ಯಾನ್ವಾಸು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಆಗಿದೆ. ಇಲ್ಲಿಗೆ ನಾವೇನು ಮಾಡೋಣ, ಈಗ
ಒಂದು 1/4 ಇಂಚ್ ಬಿಟ್ಟು ನೀಟಾಗಿ ಎಲ್ಲವನ್ನು ಕಟ್ ಮಾಡ್ತೀನಿ. 1/4 ಇಂಚ್ ಬಿಟ್ಟು ನೋಡಿ, 1/4 ಇಂಚ್ ನೀಟಾಗಿ 1/4 ಇಂಚ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಪೈಪಿಂಗನ್ನು ಕೊಡೋಣ. ಅದಕ್ಕೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು, ನಾರ್ಮಲ್ ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು. ಥ್ರೆಡ್ ಪೈಪಿಂಗೇ ಕೊಡೋಣ. ಇಲ್ಲಿ ಎಡ್ಜಿಗೆ ಥ್ರೆಡ್ ಪೈಪಿಂಗ್ ಕೊಡೋಣ. ಥ್ರೆಡ್ ಪೈಪಿಂಗನ್ನು ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡ್ತೀನಿ. ಒಂದು 1/4 ಇಂಚ್ಗೆ ಏನು ಕಟ್ ಮಾಡ್ಕೊಂಡಿದ್ವಿ ಅಷ್ಟೇ ಬರುತ್ತೆ. ನೋಡಿ, ಇಲ್ಲಿ ನಾನು ನಾರ್ಮಲ್ ಫೂಟನ್ನೇ ಹಾಕ್ಕೊಂಡಿದ್ದೀನಿ. ಕೆಲವ್ರಿಗೆಲ್ಲ ಏನು ಕೇಳ್ತಾ ಇದ್ದಿದ್ದು ಅಂದರೆ ನಾರ್ಮಲ್ ಫೂಟಲ್ಲಿ ಬರೋದಿಲ್ಲ ಅನ್ನೋದೊಂದು ಇತ್ತು. ಅಂದರೆ ನಾರ್ಮಲ್ ಫೂಟಲ್ಲಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕಾಗಲ್ಲ ಅಂತ. ಹಂಗಾಗಿ ನಾರ್ಮಲ್ ಪೈಪಿಂಗಲ್ಲೂ ಕೂಡ ನಾವು ಮಾಡ್ಬೋದು. ಮತ್ತು ಇಲ್ಲಿ ನಿಮ್ಗೊಂದು ಹೇಳಬೇಕು, ಇದೇನು ಇದೆ ಸೆಂಟರ್ಗಿದು, ಇಲ್ಲಿ ಸೆಂಟರ್ಗಿದೆಯಲ್ಲ, ಈ ಪಾಯಿಂಟ್ಗೆ ಬಂದು ಇಷ್ಟಕ್ಕೆ ಬಂದು ಸ್ಟಾಪ್ ಮಾಡಿ ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಇಷ್ಟಕ್ಕೆ ಕಟ್ ಮಾಡೋಣ. ಮತ್ತು ಏನು ಮಾಡಿ, ಈಗ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವೇನಾದರೂ ಥ್ರೆಡ್ ಪೈಪಿಂಗನ್ನು ಸ್ಟಾಪ್ ಮಾಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿ, ಅವಾಗೇನಾಗುತ್ತೆ ಫಿನಿಶಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕರು ಬಂದಾಗ ನೋಡಿ, ನಿಧಾನಕ್ಕೆ ಹಿಂಗೆ ಜಾಸ್ತಿ ಫಾಸ್ಟಾಗಿ ತುಳಿಬೇಡಿ, ಒಂದೊಂದೇ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ಈ ರೀತಿ ಆಯಿತು ನೋಡಿ, ನೀಟಾಗಿ ನಮಗೆ ಹಿಂಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸಿಗುತ್ತೆ ನೋಡಿ. ಈ ಏನು ಫುಟ್ ಇದೆ ಇದರೊಳಗೆ ಮಾಡಿರೋದು. ಈಗ ನಾವು ಇದನ್ನು ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಕಡೆ ನೋಡ್ಕೊಳ್ಳೋಣ. ಹಿಂಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ, ಯಾಕಂದರೆ ಗೊತ್ತಾಗುತ್ತೆ ನೋಡಿ ಸೆಂಟರ್ಗೆ. ಇದು ಬಂದು ಸೆಂಟರ್. ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ನಾನು ಆಲ್ರೆಡಿ ನೋಡಿ ತೋಳನ್ನು ಈ ರೀತಿ ಹೇಳಿದರು. ನೋಡಿ ತೋಳನ್ನು ಈ ರೀತಿ
ಇವರು ಕೂಡ ಹೇಳಿದ್ರಿಂದ ನೋಡಿ ತೋಳನ್ನು ಈಗೆಲ್ಲ ಏನು ಅಂದರೆ ಇದೇ ಕೇಳ್ತಾರೆ ಫ್ರೆಂಡ್ಸ್, ಈ ಥರ ಸ್ಲೀವ್ ಮಾಡಿ ಅಂತ, ಹಂಗಾಗಿ ಮಾಡಿದ್ದೀನಿ. ಫ್ರಂಟ್ಗೂ ಕೂಡ ನೋಡಿ ಫ್ರಂಟ್ಗೂ ಕೂಡ ಆಲ್ಮೋಸ್ಟ್ ಥ್ರೆಡ್ ಪೈಪಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾವು ಎಲ್ಲವಕ್ಕೂ ಕೂಡ ಮೇಲ್ಗಡೆ ಇಟ್ಬಿಟ್ಟು ಒಳಗಡೆ ಕಿನ್ ಮಾಡ್ತೀವಿ, ಆದರೆ ಇದು ಹಂಗಲ್ಲ. ಒಳಗಡೆ ತೆಗೆದುಕೊಂಡು ಅಂದರೆ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿ ಆಮೇಲೆ ಈಚೆ ಕಡೆಗೆ ತಗೊಬೇಕು. ಇದನ್ನು ನೋಡಿ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ನೋಡಿ ಹಿಂಗೆ ಇಟ್ಕೊಳ್ಳೋಣ. ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರದನ್ನು ಹಿಂಗೆ ಇಲ್ಲಿ ಒಂದು ಗುಂಡ್ಪಿನ್ ಹಾಕಿ, ಎಲ್ಲಕ್ಕೂ ಕೂಡ ಬೇಕಾದ್ರೆ ಹಾಕಿ, ಗುಂಡ್ಪಿನ್ ತೊಂದರೆ ಏನಿಲ್ಲ. ಸ್ಟಿಚ್ ಹಾಕಬೇಕಲ್ಲ ಎಡ್ಜಿಗೆ, ಹಂಗಾಗಿ ಈ ಕಡೆದು ಅಷ್ಟೇ ನೋಡಿ. ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ. ಸ್ವಲ್ಪ ಎಳೆದು ನಾನು ಇದನ್ನು ಹಾಕ್ತಿದ್ದೀನಿ ಗುಂಡ್ಪಿನ್, ಯಾಕಂದರೆ ಸುಕ್ಲು ಬರದೇ ಇರಲಿ ಅಂತ ಅಷ್ಟೇ. ಬೇಕು ಅಂದರೆ ನಾವು ಥ್ರೆಡ್ ಪೈಪಿಂಗ್ ಇದಕ್ಕೂ ಕೊಟ್ಕೊಬೋದು, ಆದರೆ ನಾನೇನು ಕೊಡ್ತಿಲ್ಲ. ಆಮೇಲೆ ನಾವು ಬೇಕಾದರೂ ಕೊಟ್ಕೊಬೋದು, ಕಾಣಿಸಲ್ಲ. ಇವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ಇದಕ್ಕೆ ಏನು ಕೊಡ್ತಾಯಿಲ್ಲ. ನೋಡಿ ನೀಟಾಗಿ ಎಡ್ಜಿಗೆ ಏನು ಕ್ಯಾನ್ವಾಸ್ ಇದೆ ಅದರ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ನೀವೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ಶೇಪ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಹಿಂಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಬಿಟ್ಟು ಅನ್ನಿಸ್ತಾ ಇರ್ತದೆ, ಅಯ್ಯೋ ಸಿಂಪಲ್ ಡಿಸೈನ್ ಅಲ್ವಾ, ಇದನ್ನ ಹೇಳ್ಕೊಟ್ರಾ ಅಂತ ನಿಮ್ಗೆ ಅನಿಸ್ಬೋದು. ಖಂಡಿತ ಸಿಂಪಲ್ ಡಿಸೈನೇ, ಆದರೆ ಅದು ಇದರಲ್ಲೂ ಕೂಡ ಟ್ರಿಕ್ ಇರುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಟಿಚ್ಚು ಒಂದು ಸ್ವಲ್ಪ ಮುಂದಕ್ಕೆ ಬಂತು ನಂದು, ಅದನ್ನು ರಿಮೂವ್ ಮಾಡೋಣ. ಫಿನಿಶಿಂಗ್ ಬರಲ್ಲ. ತೆಗೆದೆ. ಈಗ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ಟಿಚ್ ಹಾಕ್ತೀನಿ ಫ್ರೆಂಡ್ಸ್. ಬಿಡಿ ಒಂದು ಸ್ಟಿಚ್ ಅಲ್ವಾ ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನಾವು ಓಪನ್ ಮಾಡಿದಾಗ ಆ ಸ್ಟಿಚ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಏನು ಹಿಂಗೆ ಕಟ್ ಮಾಡ್ಕೊತೀರಾ, ಇಲ್ಲಿ ಸ್ಟಿಚ್ ನಾವೇನೀಗ ಹಾಕ್ಕೊಂಬಂದಿರ್ತೀವಿ ಆ ಸ್ಟಿಚ್ ಕಟ್ಟಾಗದೆ ಇರೋ ಥರ ಮಾಡ್ಕೊಳ್ಳಿ, ಸರಿನಾ? ಈಗ ನಾವು ಇದನ್ನು ಓಪನ್ ಮಾಡೋಣ. ಓಪನ್ ಮಾಡಿಕೊಂಡು ಈಚೆ ಕಡೆಗೆ ತಗೊಬೇಕಾಗತ್ತೆ. ನೋಡಿ ಈ ರೀತಿ ತಗೊಂಡು ಈ ರೀತಿ ಮಾಡ್ಕೊಳ್ಳಿ. ನಾವು ಇಲ್ಲಿ ನೀಟಾಗಿ ಫಸ್ಟ್ ಒಂದು ಸಲ ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಂಡು ನೀವೇನು ಮಾಡಿ ಗುಂಡ್ಪಿನ್ಗಳನ್ನು ಹಾಕೊಂಬಂದ್ಬಿಡಿ ಎಡ್ಜಲ್ಲಿ. ನೋಡಿ ಈ ರೀತಿ ಏನು ಕರೆಕ್ಟಾಗಿ ಮಾಡಿಕೊಂಡು ನೀಟಾಗಿ
ಯಾಕಂದರೆ ಇದು ಮೆದುವೈತೆ ತುಂಬ ಬಟ್ಟೆ. ಇಲ್ಲಿ ನಾವು ಕ್ಯಾನ್ವಾಸ್ ಹಾಕಿರೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಹಂಗಾಗಿ ನೀಟಾಗಿ ಹಿಂಗೆ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗಲಿ, ಇಲ್ಲಿ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಇಲ್ಲೂ ಅಷ್ಟೇ. ನಾವೇನು ಶೇಪ್ ತೆಗೆದಿರ್ತೀವಿ ಅದು ನೀಟಾಗಿ ಬರೋ ಥರ ನೋಡ್ಕೊಳ್ಳಿ. ನೀವು ಇದಕ್ಕೆ ಬೇಕಂದರೆ ಲೇಸ್ ಕೂಡ ಕೊಟ್ಕೊಬೋದು, ಇಲ್ಲ ಅಂದರೆ ನಾರ್ಮಲ್ಲಾಗಿ ಪೈಪಿಂಗ್ ಕೂಡ ಕೊಟ್ಕೊಬೋದು. ಇಲ್ಲಿಗೆ ಬೇಕು ಅಂದರೆ ಪೈಪಿಂಗ್ ಕೊಟ್ಕೊಳ್ಳಿ, ಇಲ್ಲಾಂದರೆ ಲೇಸ್ ಕೂಡ ಕೊಟ್ಕೊಬೋದು. ನಿಮ್ಗೊಂದು ಹೇಳಬೇಕು ನೋಡಿ, ಇಲ್ಲಿ ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿದ್ದೀನಿ ಇದೊಂದು ಸ್ವಲ್ಪ ಅಗಲ ಅನಿಸ್ತಾ ಐತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಅಗಲ ಅನಿಸ್ತಾ ಐತೆ. ನಾನು ಇಷ್ಟನ್ನು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಕಡಿಮೆಗೆ ಮಾಡ್ತೀನಿ. ಎಲ್ಲ ಕಡೆ ಕರೆಕ್ಟಾಗಿ ಬಂದಿದೆ ನೋಡಿ, ಕರೆಕ್ಟಾಗಿ ಬಂದಿದೆ. ಇಲ್ಲಿ ಮಾತ್ರನೇ ಸ್ವಲ್ಪ ಒಳಗೆ ಬಂದುಬಿಟ್ಟಿದೆ ನೋಡಿ, ಒಳಗೆ ಬಂದುಬಿಟ್ಟಿದೆ. ಹಂಗಾಗಿ ಸ್ವಲ್ಪ ತೆಗೆದು ನಾನು ಅದನ್ನು ಸ್ವಲ್ಪ ಈಚೆ ಕಡೆ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಕರೆಕ್ಟ್ ಮಾಡಿಕೊಂಡೆ, ಥ್ರೆಡ್ ಪೈಪಿಂಗನ್ನು ಕರೆಕ್ಟ್ ಮಾಡಿಕೊಂಡೆ. ನೀವು ಅಷ್ಟೇ ಕರೆಕ್ಟಾಗಿರಲಿ ಥ್ರೆಡ್ ಪೈಪಿಂಗ್, ಆ ಕಡೆ ಈ ಕಡೆ ಹೋಗದೇ ಇರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೀಟಾಗಿ ಹಿಂಗೆ ಗುಂಪಿನನ್ನು ಹಾಕ್ಕೊಂಬಿಡಿ. ಈಗ ಇದಾಯಿತು. ಇಷ್ಟಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಏನು ಈ ಥ್ರೆಡ್ ಪೈಪಿಂಗ್ ಇದೆಯೋ ಇದನ್ನು ನೀಟಾಗಿ ಹಿಂಗೆ ಕೊಟ್ಕೊಂಡು ಹಿಂಗೆ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡ್ಬೇಕು. ಹಿಂಗೆ ಒಳಗಡೆ ಹಿಂಗೆ ಸೇರಿಸ್ಕೊಂಡು ಫಸ್ಟು ನೀವೇನು ಮಾಡಬೇಕು ಅಂದರೆ, ಈ ಮೂಲೆ ಇದೆಯಲ್ಲ ಇದನ್ನು ಫಸ್ಟ್ ಏನಿದೆ ಹಿಂಗೆ ನೀಟಾಗಿ ಹಿಂಗೆ ಕೊಟ್ಕೊಂಬಿಡಿ. ಹಿಂಗೆ ಸ್ಕ್ವಯರ್ ಏನಿದೆ ಇದನ್ನು ಕೊಟ್ಕೊಂಬಿಟ್ಟು ನೀಟಾಗಿ ಆಮೇಲೆ ಇದನ್ನು ಒಳಗಡೆಗೆ
ಆ ಬಟ್ಟೆನ ಒಂದು ಸ್ವಲ್ಪ ಎಳ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಕಾಣಿಸ್ತಿತ್ತು ಅಂದರೆ ಹಿಂಗೆ ಎಳ್ಕೊಳ್ಳಿ. ಹಿಂಗೆ ನೀಟಾಗಿ ಕೊಟ್ಕೊಂಬಿಡಿ. ಈಗ ನಾವು ಹಾಕಿರೋಂತಹ ಗುಂಡ್ಪಿನ್ಗಳನ್ನು ನೀಟಾಗಿ ತೆಕ್ಕೊಂಬಿಡೋಣ. ನೋಡಿ, ಇಲ್ಲಿ ನಾನು ಲೇಸನ್ನು ಕೊಡ್ತಾಯಿದ್ದೀನಿ. ನೀವು ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು, ಲೇಸ್ ಬೇಕಾದ್ರೂ ಕೊಡ್ಬೋದು. ಲೇಸ್ ಕೊಟ್ಟರೆ ತುಂಬ ಹೆಚ್ಚು ಹೈಲೈಟ್ ಆಗಿರುತ್ತೆ. ನಾನು ಸಿಂಪಲ್ ಆಗಿರೋಂತಹ ಗೋಲ್ಡ್ ಲೇಸನ್ನು ಕೊಡ್ತಾಯಿದ್ದೀನಿ. ತುಂಬ ಹೆವಿ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ. ಈ ರೀತಿ ನೋಡಿ ನೀಟಾಗಿ ನೋಡಿ ನೀಟಾಗಿ ಲೇಸನ್ನು ಕೊಟ್ಕೊಂಬಂದ್ಬಿಡಿ. ಈ ಮೂಲೆ ಬಂದಾಗ, ಕರು ಬಂದಾಗ ನೀವು ಲೂಸಾಗಿ ಕೊಡಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಎಳೆದು ಕೊಡಬೇಡಿ. ನೋಡಿ, ತುಂಬ ಲೂಸಾಗಿ ಹಿಂಗೆ ಫಿನಿಶಿಂಗ್ ಕೊಡಿ. ಇಲ್ಲಾಂದರೆ ಎಳ್ಕೊಂಡಂಗೆ ಆಗಿಬಿಡುತ್ತೆ. ಲೇಸ್ ಇದು ಬ್ಲೌಸೇ ಎಳ್ಕೊಂಡಂಗೆ ಆಗುತ್ತೆ. ಇಲ್ಲಿ ಬಂದಾಗಲೂ ಅಷ್ಟೇ ನೀಟಾಗಿ ಹಿಂಗೆ ಬಂದು ಮತ್ತೆ ಹಿಂಗೆ ತಿರುಗಿಸ್ಕೊಂಡು ಲೇಸನ್ನು ನೀಟಾಗಿ ಹಿಂಗೆ ಕೊಟ್ಕೊಳ್ಳಿ. ಶೇಪ್ ಹೋಗದೆ ಇರೋ ಥರ ನೋಡ್ಕೊಳ್ಳಿ. ಇಲ್ಲೂ ಅಷ್ಟೇ ಸೇಮ್. ನೋಡಿ, ಈ ರೀತಿ ನೀಟಾಗಿ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ಇಲ್ಲಿ ಮಾತ್ರ ನೋಡಿ, ಇಲ್ಲಿ ಮಾತ್ರನೇ ನಾನು ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ, ಇಲ್ಲಿ ಇದನ್ನು ಕೊಟ್ಟಿದ್ದೀನಿ. ಮತ್ತು ಇದಕ್ಕೆ ಡೋರಿಯನ್ನು ಕಂಪಲ್ಸರಿ, ಇದು ಸಿಂಗಲ್ ಇನ್ನೊಂದು ಏನು ಸ್ಟಿಚ್ ಬೇಕಾಗಿಲ್ಲ. ಯಾಕಂದರೆ ತುಂಬ ಚಿಕ್ಕದಾಗಿರೋದ್ರಿಂದ ಲೇಸು ಏನು ತೊಂದರೆ ಇಲ್ಲ, ನೀಟಾಗಿ ಬರುತ್ತೆ. ಮತ್ತು ತುಂಬ ಏನು ಅಂದರೆ ಸಿಂಪಲ್ ಡಿಸೈನ್. ಮತ್ತು ಇನ್ನೊಂದು ಹೇಳ್ತೀನಿ ನೋಡಿ, ಇಲ್ಲಿ ನಾನು ಈ ಥರದ್ದೊಂದು ಬಟನನ್ನು ಇಡ್ತೀನಿ. ಅವಾಗೇನಾಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಬಟನನ್ನು ಮೆರೂನ್ ಕಲರ್ದನ್ನು ಇಡ್ತೀನಿ. ಇದನ್ನು ನಾವು ಸೂಜಿ ದಾರದಲ್ಲೇ ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಷಿನಲ್ಲಿ ಹೊಲಿದ್ರೆ ಲೋ ಸ್ಟಿಚ್ ಬರುತ್ತೆ. ಹೊಲ್ದ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಿನಿಶಿಂಗ್ ಆದಮೇಲೆ ಈ ರೀತಿ ಇರುತ್ತೆ. ನಾನು ಡೋರಿಗೆ ಕೂಡ ಹಾಕಿದ್ದೀನಿ, ಇಲ್ಲಿ ಬಟನ್ ಕೂಡ ಹಾಕಿದ್ದೀನಿ. ಈ ಬಟನ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸೋದು. ನೋಡಿ, ಈ ರೀತಿ ವೇರ್ ಮಾಡಿದಾಗ ಗ್ರ್ಯಾಂಡಾಗೆ ಕಾಣಿಸ್ತಾ ಇರುತ್ತೆ. ಇವರು ಲೇಸ್ ಹಾಕೋದ್ರಿಂದ ಲೇಸ್ ಹಾಕಿದ್ದೀನಿ. ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದರೆ ನೀವು ಕೂಡ ಈ ಡಿಸೈನನ್ನು ಮಾಡಿ ತೋರಿಸಿ. ತುಂಬಾ ಸಿಂಪಲ್ಲು ಫ್ರೆಂಡ್ಸ್. ಮೊದಲು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳಿ. ಅಕಸ್ಮಾತ್ ಥ್ರೆಡ್ ಪೈಪಿಂಗ್ ಕೊಡೋಕ್ಕೆ ಕಷ್ಟ ಆಯಿತು ಅಂದರೆ ನಾರ್ಮಲ್ ಪೈಪಿಂಗ್ ಬೇಕಾದರೆ ನೀವು ಕೊಟ್ಕೊಬೋದು. ಕ್ಯಾನ್ವಾಸ್ ಇರುತ್ತೆ, ಏನೂ ತೊಂದರೆ ಆಗೋಲ್ಲ. ಥ್ರೆಡ್ ಪೈಪಿಂಗ್ ಬೆಸ್ಟ್ ಅಂತ ಹೇಳ್ತೀನಿ.
ಇಲ್ಲಿ ನೀವು ಬೇಕು ಅಂದರೆ ನಾರ್ಮಲ್ ಪೈಪಿಂಗ್ ಕೊಟ್ಕೊಬೋದು. ಆದರೆ ಈ ಡಿಸೈನ್ಗೆ ಇದು ಲೇಸ್ ಕೊಟ್ಟರೆ ಗ್ರ್ಯಾಂಡಾಗಿ ಕಾಣಿಸೋದು, ಹಂಗಾಗಿ ಕೊಟ್ಟಿದ್ದೀನಿ. ಈ ಥರದೊಂದು ಬಟನ್ ಇಡಿ, ಇಲ್ಲಾಂದರೆ ಈ ಥರದೊಂದು ನಾರ್ಮಲ್ ಬಟನ್ ಬರುತ್ತಲ್ಲ ಅದನ್ನು ಬೇಕಾದ್ರೆ ಇಡ್ಬೋದು. ಈ ಥರ ಇದು ಬಂದು 10 ರೂಪಾಯಿಗೆ 30 ರೂಪಾಯಿಗೆ ಅದೆಷ್ಟೋ ಪೀಸ್ ಬರುತ್ತೆ ಫ್ರೆಂಡ್ಸ್, ಗೊತ್ತಿಲ್ಲ, 10 ಪೀಸ್ ಅದೆಷ್ಟೋ 10-15 ಇರುತ್ತೆ ಈ ಥರದ್ದು. 3 ರೂಪಾಯಿ ಒಂದು ಅನಿಸುತ್ತೆ, 3 ರೂಪಾಯಿ ಅಷ್ಟೇ ಒಂದು ಪೀಸ್ಗೆ. ಆರಾಮಾಗಿ ನೀವು ಕೊಡ್ಬೋದು. ನಾನು ಯಾರದೋ ಒಂದು ಮದುವೆಲಿ ನೋಡಿದ್ದೆ, ಫುಲ್ಲು ಈ ಥರ ಹಿಂಗೆ ಹೊಲ್ದ್ಬಿಟ್ಟು ಇಲ್ಲೆಲ್ಲ ಇಟ್ಬಿಟ್ಟಿದ್ರು ಇದನ್ನು. ನನಗೆ ಒಂದೇ ಸಾಕು ಅನಿಸುತ್ತೆ. ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಇವತ್ತು.